ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮೆಂತೆ ನೀರು ಕುಡಿಯೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಸೊ ಅವರಿಗೆ ನಾವು ಯಾಕೆ ಮೆಂತೆ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿತೀರಾ ಅಂತ ಕೇಳಿದಾಗ ಅವರಿಗೆಲ್ಲ ಇರುವಂಥ ಕಾಮನ್ ಪ್ರಾಬ್ಲಮ್ ಏನು ಅಂದರೆ ಸಕ್ಕರೆ ಕಾಯಿಲೆ. ಸೊ ಸಕ್ಕರೆ ಕಾಯಿಲೆ ಇದ್ದವರು ಯೂಶ್ವಲಿ ಈ ಮೆಂತೆ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ಇರುತ್ತೆ, ರೆಗ್ಯುಲರ್ಲಿ ಅವರು ತಗೊಳ್ತಾ ಇರ್ತಾರೆ. ಸೊ ಬಟ್ ಮೆಂತೆ ಹೇಗೆ ತಗೋಬೇಕು, ಎಷ್ಟು ತಗೋಬೇಕು, ಮೆಂತೆ ತಗೊಳ್ಳೋದ್ರಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಡಯಾಬಿಟಿಸ್ ಇದ್ದವರೆಲ್ಲ ಮೆಂತೆ ತಗೊಳ್ತಾರೆ ಅಂತ ಹೇಳಿ ರೆಗ್ಯುಲರ್ಲಿ ಮೆಂತೆ ತಗೊಳ್ಳೋರು ತುಂಬ ಜನ ಇದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಮೆಂತೆ ತಗೊಳ್ಳೋದ್ರಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಮೆಂತೆ ಹೇಗೆ ತಗೋಬೇಕು ಆ್ಯಂಡ್ ಎಷ್ಟು ತಗೋಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಮೇಥಿದು ನ್ಯೂಟ್ರಿಟಿವ್ ವ್ಯಾಲ್ಯೂ ನೋಡಿದರೆ ಸುಮಾರು 100 ಗ್ರಾಮ್ ಮೇಥಿಯಲ್ಲಿ ಅರೌಂಡ್ 320 ಕಿಲೋ ಕ್ಯಾಲರಿ ಎನರ್ಜಿ ಸಿಗುತ್ತೆ. ಅದು ನಾವು ನಮ್ಮ ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಡಿಫ್ರೆನ್ಸ್ ಏನು ಅಂದರೆ ಮೇಥಿಯಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಅರೌಂಡ್ 23 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ 100 ಗ್ರಾಮ್ಸ್ ಮೇಥಿಯಲ್ಲಿ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾರಿನಂಶ ಅರೌಂಡ್ 25% ನಾರಿನಂಶ ಇದರಲ್ಲಿದೆ. ಆ ನಾರಿನಂಶದಲ್ಲಿ ಸೋಲಿಬಲ್ ಫೈಬರ್ ಮತ್ತು ಇನ್ಸೋಲಿಬಲ್ ಫೈಬರ್ ಎರಡೂ ಕೂಡ ಮೇಥಿಯಲ್ಲಿ ತುಂಬ ಚೆನ್ನಾಗಿ ಇದ್ದಿದ್ದಕ್ಕೆ ಇಟ್ ಮೇಕ್ಸ್ ಮೇಥಿ ಸಮಥಿಂಗ್ ಸ್ಪೆಷಲ್. ನಮಗೆ ನಾನೀಗ ಫಸ್ಟ್ ಹೇಳಿದೆನಲ್ಲ, ಡಯಾಬಿಟಿಸ್ ಎಲ್ಲ ಇದ್ದವರಿಗೆ ಇದು ತುಂಬ ಒಳ್ಳೆಯದು. ಸೊ ಈ ನಾರಿನಂಶ ಜಾಸ್ತಿ ಇದ್ದಿದ್ದಕ್ಕೆ ಆ್ಯಂಡ್ ಅದರೊಟ್ಟಿಗೆ ಫ್ಯಾಟ್ ಕೂಡ ಇದೆ, ಅರೌಂಡ್ 6% ಫ್ಯಾಟ್ ಇದರಲ್ಲಿ ಇರುತ್ತೆ. ಬಟ್ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿದ್ದಿದ್ದಕ್ಕೆ ನಮಗೆ ಒಳ್ಳೆ ಎನರ್ಜಿಗೆ, ನಮ್ಮ ಬಾಡಿ ಮಸಲ್ಸ್ ಡೆವಲಪ್ ಆಗಲಿಕ್ಕೆಲ್ಲ ಮೇಥಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೋಡಿದರೆ, ಮೇನ್ಲಿ ಮಿನರಲ್ಸ್ ಮತ್ತು ವೈಟಮಿನ್ಸ್ ನೋಡಿದರೆ ಮೇಥಿಯಲ್ಲಿ ತುಂಬ ಜಾಸ್ತಿ ಇದೆ ಅದು. ಸೊ 100 ಗ್ರಾಮ್ ಮೇಥಿಯಲ್ಲಿ 33 ಮಿಲಿಗ್ರಾಮ್ ಐರನ್ ಸಿಗುತ್ತೆ, ಕ್ಯಾಲ್ಸಿಯಂ 176 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಿಗುತ್ತೆ, ಸೋಡಿಯಂ ಅರೌಂಡ್ 67 ಮಿಲಿಗ್ರಾಮ್ ಸೋಡಿಯಂ ಸಿಗುತ್ತೆ, ಪೊಟ್ಯಾಷಿಯಂ ಇದೆ, ಅದೇ ಥರ ಕಾಪರ್ ಕೂಡ 1.1 ಮಿಲಿಗ್ರಾಮ್ ಕಾಪರ್ ಸಿಗುತ್ತೆ. ಆ್ಯಂಡ್ ಮೆಗ್ನೀಷಿಯಂ ತುಂಬ ಜಾಸ್ತಿ ಇದೆ, ಅರೌಂಡ್ 191 ಮಿಲಿಗ್ರಾಮ್ ಮೆಗ್ನೀಷಿಯಂ ಸಿಗುತ್ತೆ. ಆ್ಯಂಡ್ ಫಾಸ್ಫರಸ್ ಮತ್ತು ಜಿಂಕ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇದ್ದಿದ್ದಕ್ಕೆ ನಮ್ಮ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ನಮಗೆ ತುಂಬ ಎನರ್ಜಿ ಪ್ರೊಡಕ್ಷನ್ಗೆ ಇದಕ್ಕೆಲ್ಲ ಈ ಮೇಥಿ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಯೂಶಲಿ ಆಫ್ಟರ್ ಡೆಲಿವರಿ, ನಮ್ಮ ಕೇರಳದಲ್ಲೆಲ್ಲ ಆಫ್ಟರ್ ಡೆಲಿವರಿ ಮೇಥಿ ಪ್ರಿಪರೇಷನ್ಸ್ ಜಾಸ್ತಿ ಪ್ರಿಪೇರ್ ಮಾಡಿ ಅವರಿಗೆ ಕೊಡ್ತಾರೆ. ಸೊ ಅದರದ್ದು ಮೇನ್ ರೀಸನ್ ಏನು ಅಂದರೆ ನಮ್ಮ ಮೂಳೆಗಳು ಗಟ್ಟಿ ಆಗಲಿಕ್ಕೆ, ನಮ್ಮ ಅಯರ್ನ್ ಅಂದರೆ ನಾವು ಡೆಲಿವರಿಯಲ್ಲಿ ಬ್ಲಡ್ ಲಾಸ್ ಇರ್ಬೋದು, ಸೊ ಅವಾಗೆಲ್ಲ ಆಗುವಂಥ ಲೈಕ್ ಅನಿಮಿಯನ್ನು ಸರಿ ಮಾಡಲಿಕ್ಕೆ, ಆ್ಯಂಡ್ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ, ನೋವು ಕಡಿಮೆ ಆಗಲಿಕ್ಕೆ, ಲ್ಯಾಕ್ಟೇಷನ್ ಇಂಪ್ರೂವ್ ಆಗಲಿಕ್ಕೆ, ಇದಕ್ಕೆಲ್ಲ ಮೇಥಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಈಗ ಒಂದೊಂದಾಗಿ ನಾವು ಮೇಥಿ ತಗೊಂಡ್ರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಡಯಾಬಿಟಿಸ್ ಇದ್ದವರು, ಯಾಕೆಂದರೆ ಜಾಸ್ತಿ ಮೇಥಿ ತಗೊಳ್ಳೋದು ಡಯಾಬಿಟಿಸ್ ಇದ್ದವರೇ ತಗೊಳ್ತಾರೆ. ಸೊ ಡಯಾಬಿಟಿಸ್ ಇದ್ದವರು ಮೇಥಿ ತಗೊಳ್ಳುವಾಗ ಅದರದ್ದು ಮೇನ್ ಬೆನಿಫಿಟ್ ಏನಂದರೆ ಅದರಲ್ಲಿ ಇರುವಂಥ ಸೋಲಿಬಲ್ ಮತ್ತು ಇನ್ಸೋಲಿಬಲ್ ಫೈಬರ್. ಸೊ ಇದರದ್ದು ಬೆನಿಫಿಟ್ ನಮಗೆ ಸಿಗಬೇಕು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೇಥಿ ನೀರು ಕುಡಿಯೋಕ್ಕಿಂತ ತುಂಬ ಒಳ್ಳೆಯದೇನು ಅಂದರೆ, ನೀವು ಯಾವಾಗ ಧಾನ್ಯಗಳಿರುವಂಥ ಆಹಾರ ತಗೊಳ್ತಿರೋ, ಮೇ ಬಿ ತಿಂಡಿ ಇರ್ಬೋದು, ನೀವು ತಿಂಡಿ ದೋಸೆ ತಿನ್ನುವಾಗ ಅದರೊಟ್ಟಿಗೆ ಒಂದು 2 ಚಮಚ ನೆನೆಸಿರೋ ಮೆಂತೆಕಾಳು ತಗೊಂಡ್ರೆ ಅದು ತುಂಬ ಒಳ್ಳೆಯದು. ಯಾಕೆಂದರೆ ನಾ ಹೇಳಿದ್ದೇನೆ ಅದರಲ್ಲಿ ತುಂಬ ಜಾಸ್ತಿ ಸೋಲಿಬಲ್ ಮತ್ತು ಇನ್ಸೋಲಿಬಲ್ ಫೈಬರ್ ಇದೆ. ಸೊ ಈ ಸೋಲಿಬಲ್ ಫೈಬರ್ ನಿಮ್ಮ ಆಹಾರದೊಟ್ಟಿಗೆ ಮಿಕ್ಸ್ ಆದಾಗ ಏನಾಗುತ್ತೆ, ಅದೊಂಥರ ಪಲ್ಪಿ ಫಾರ್ಮ್ಗೆ ಬರುತ್ತೆ, ಅದು ಬೇಗ ಡೈಜೆಸ್ಟ್ ಆಗಲ್ಲ. ಸೊ ಹಾಗಾಗಿ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್, ಆಹಾರದ ನಂತರ ಶುಗರ್ ಹೆಚ್ಚಾಗೋದನ್ನ ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಸಡನ್ ಆಗಿ 250, 300 ಹೋಗೋರು ತಿಂಡಿ ಒಟ್ಟಿಗೆ ಮೇಥಿ ಮಿಕ್ಸ್ ಮಾಡಿ ತಗೊಂಡ್ರೆ ಏನಾಗುತ್ತೆ, ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಮೆಂತೆಕಾಳು ನೆನೆಸಿದ್ದೇ ತಿನ್ನಬೇಕು ಅಂತಿಲ್ಲ, ನಾವೇನು ಮಾಡ್ಬೋದು, ದೋಸೆ ಮಾಡುವಾಗ ಅದರಲ್ಲಿ ಉದ್ದಿನ ಬದಲು ನಾವು ಈ ಮೇಥಿಯನ್ನು ಆ್ಯಡ್ ಮಾಡ್ಬೋದು. ಸೊ ಹಾಗಾಗಿ ಇದೇ ಬೆನಿಫಿಟ್ ನಮಗೆ ಸಿಗುತ್ತೆ. ಆ್ಯಂಡ್ ದೋಸೆ ಕೂಡ ಏನೋ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಅಥವಾ ಬೇರೆ ಡಿಶಸ್ ಮಾಡುವಾಗ ನಾನೀಗ ಹೇಳಿದಂಗೆ 2 ಚಮಚ ನೆನೆಸಿರೋ ಮೆಂತೆಕಾಳು ತಗೊಳ್ಳೋದು ತುಂಬ ಒಳ್ಳೆಯದು. ಇದು ಬರೀ ನಿಮ್ಮ ಶುಗರ್ ಕಂಟ್ರೋಲಿಗೆ ಅಷ್ಟೇ ಅಲ್ಲ, ಈ ಡಯಾಬಿಟಿಸ್ ಇದ್ದವರಿಗೆ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದರಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಹಾಗಾಗಿ ಲೇಟೆಸ್ಟ್ ಸ್ಟೇಜಲ್ಲಿ ನಮಗೆ ಬರಲಿಕ್ಕಿರುವಂಥ ಕಿಡ್ನಿ ಸಮಸ್ಯೆ ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಇದೆಲ್ಲ ಕಡಿಮೆ ಮಾಡಲಿಕ್ಕೂ ಕೂಡ ಡಯಾಬಿಟಿಸ್ ಇದ್ದವರು ರೆಗ್ಯುಲರ್ಲಿ ನೆನೆಸಿರೋ ಮೆಂತೆಕಾಳು ತಗೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಮಲಬದ್ಧತೆ. ಸೊ ಮಲಬದ್ಧತೆ ಇರೋವರಿಗೂ ಕೂಡ ಮೇಥಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್. ಯಾಕೆಂದರೆ ಇದರಲ್ಲಿ ಇನ್ಸೋಲಿಬಲ್ ಫೈಬರ್ ಜಾಸ್ತಿ ಇದೆ. ಸೊ ಇನ್ಸೋಲಿಬಲ್ ಫೈಬರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಡೈಜೆಸ್ಟ್ ಆಗಲ್ಲ, ಅಷ್ಟು ಬೇಗ ಡೈಜೆಸ್ಟ್ ಆಗದೆ ಅದು ನಮ್ಮ ಮಲ ಒಟ್ಟಿಗೆ ಮಿಕ್ಸ್ ಆದಾಗ ಏನಾಗುತ್ತೆ, ಸುತ್ತಲಿರುವಂಥ ನೀರನ್ನು ಅದು ಎಳ್ಕೊಳ್ಳುತ್ತೆ, ಮಲ ಬಲ್ಕಿಯಾಗಿ ಮತ್ತು ಲೂಸ್ ಆಗಿ ಈಸಿಯಾಗಿ ಪಾಸ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆಯೋ, ರೆಗ್ಯುಲರ್ಲಿ ಮೋಷನ್ ಆಗಲ್ಲ, ಕೆಲವರಿಗೆ ಡೈಲಿ ಮೋಷನ್ ಹೋದರೂ ಕೂಡ ತುಂಬ ಹಾರ್ಡ್ ಸ್ಟೂಲ್ ಇರುತ್ತೆ, ಸೊ ಅವರಿಗೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಂಡ್ ಅದರ ಒಟ್ಟಿಗೆ ಇದು ಒಳ್ಳೆ ಒಂದು ಪ್ರೀಬಯೋಟಿಕ್. ಸೊ ಅಂದರೆ
ಅಂದರೆ ನಾರಿನಂಶ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ದೊಡ್ಡ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ, ನಮಗೆ ಬರುವಂಥ ಎಷ್ಟೋ ಲೈಕ್ ಡೈಜೆಷನ್ ಇಶ್ಯೂಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಮೋಷನ್ ಕ್ಲೀನಾಗಿ ಹೋಗಲಿಕ್ಕೆ ಇದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ಥರ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಇದರಲ್ಲಿರುವಂಥ ಸೊಲ್ಯುಬಲ್ ಫೈಬರ್ ಏನಿದೆ ಅದು ನಮ್ಮ ಗ್ಯಾಸ್ಟ್ರಿಕ್ ಮ್ಯೂಕೋಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಲ್ಲಿ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಲಿಕ್ಕೆ, ಅದೇ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳು ಇಂಪ್ರೂವ್ ಆಗಲಿಕ್ಕೂ ಕೂಡ ಈ ಮೇಥಿ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೈಜೆಸ್ಟಿವ್ ಇಶ್ಯೂಸ್ ಇರೋರು ಇದು ತುಂಬ ಚೆನ್ನಾಗಿ ತಗೋಬೋದು, ಆರಾಮಾಗಿ ತಗೋಬೋದು, ತುಂಬ ಒಳ್ಳೆಯದು. ಇನ್ನು ಕೆಲವರಿಗೆ ಮಾತ್ರ ಸಮಸ್ಯೆ ಇರುತ್ತೆ. ಕೆಲವರಿಗೆ ನಾರಿನಂಶ ಇರುವಂಥ ಆಹಾರಗಳು ತಗೊಂಡ್ರೆ ಸಡನ್ ಆಗಿ ಗ್ಯಾಸ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗುವಂಥ ಕಂಡೀಷನ್ ಇರೋರು ಇದ್ದಾರೆ. ಸೊ ಅವರು ಮಾತ್ರ ಇನಿಷಿಯಲಿ ಈ ಮೇಥಿಯನ್ನು ತಗೋಬಾರ್ದು. ಬಟ್ ಒಂದ್ಸಲ ಅವರ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಕಡಿಮೆ ಆದಮೇಲೆ, ಒಳ್ಳೆ ಬ್ಯಾಕ್ಟೀರಿಯಾಗಳು, ಒಳ್ಳೆ ಪ್ರಾಬಯೋಟಿಕ್ಸ್ ಎಲ್ಲ ತಗೊಂಡಾದ್ಮೇಲೆ ಮೇಥಿ ತಗೊಂಡ್ರೆ ಇನ್ನೂ ಅವರ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಎದೆ ಹಾಲು ಇಂಪ್ರೂವ್ ಆಗಲಿಕ್ಕೂ ಕೂಡ ಮೇಥಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ನಾನು ಫಸ್ಟ್ ಹೇಳಿದ್ದೇನೆ, ಆಫ್ಟರ್ ಡೆಲಿವರಿ ಯೂಶಲಿ ಲೇಡೀಸ್ಗೆ ಈ ಮೇಥಿ ತುಂಬ ಜಾಸ್ತಿ ಕೊಡ್ತಾರೆ. ಯಾಕೆಂದರೆ ಅದರಲ್ಲಿರುವಂಥ ಫೈಟೋ ಈಸ್ಟ್ರೋಜನ್ಸ್ ಇರ್ಬೋದು, ಅದರಲ್ಲಿರುವಂಥ ಡಯೋಸ್ಜೆನಿನ್ ಇರ್ಬೋದು, ಅದೆಲ್ಲ ಲ್ಯಾಕ್ಟೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕ್ವಾಂಟಿಟಿ ಆಫ್ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗಲಿಕ್ಕೆ, ಅದರೊಟ್ಟಿಗೆ ಅದರದ್ದು ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೆ. ಇದರಲ್ಲಿ ಸ್ವಲ್ಪ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ಇದೆ. ಸೊ ಹಾಗಾಗಿ ಬ್ರೆಸ್ಟ್ ಮಿಲ್ಕ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಂಪ್ರೂವ್ ಆಗಲಿಕ್ಕೆ, ಅದರೊಟ್ಟಿಗೆ ಬೇಬಿ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಆ ತಾಯಿಯ ವೀಕ್ನೆಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಅದರಲ್ಲಿ ಅಯರ್ನ್ ಕಂಟೆಂಟ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಇದೆಲ್ಲ ಚೆನ್ನಾಗಿದ್ದಿದ್ದಕ್ಕೆ ನಮಗೆ ಒಳ್ಳೆ ನಿದ್ರೆ ಬರಲಿಕ್ಕೆ, ಹೆಲ್ತಿಯಾಗಿರಲಿಕ್ಕೆ, ಪ್ರೋಟೀನ್ ಕೂಡ ತುಂಬ ಚೆನ್ನಾಗಿದ್ದಿದ್ದಕ್ಕೆ ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಲ್ಯಾಕ್ಟೇಟಿಂಗ್ ವಿಮೆನ್ ಏನಿದೆ ರೆಗ್ಯುಲರ್ಲಿ ನಮ್ಮ ಈ ಮೇಥಿಯನ್ನು ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೂ ಕೂಡ ಮೇಥಿ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಯಾಕೆಂದರೆ ಎಷ್ಟೋ ಜನರದ್ದು ನಾವು ಲಿಪಿಡ್ ಪ್ರೊಫೈಲ್ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಕೆಟ್ಟ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದೆ. ಸೊ ಈ ಮೇಥಿಯಲ್ಲಿ ಇರುವಂಥ ಸ್ಯಾಪೋನಿನ್ಸ್ ಏನು ಮಾಡುತ್ತೆ, ಈ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾನು ಫಸ್ಟ್ ಹೇಳಿದ್ದೇನೆ, ಇದರಲ್ಲಿ ತುಂಬ ನಾರಿನಂಶ ಇದೆ, ನಾವು ಗ್ಯಾಲಕ್ಟೋಮ್ಯಾನನ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದಾನೇ ಶುಗರ್ ಕಂಟ್ರೋಲ್ ಆಗಲಿಕ್ಕೂ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಇಂಟರ್ಲಿಂಕ್ಡ್ ಆ್ಯಕ್ಚುಲಿ. ಯಾರಿಗೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಶುಗರ್ ಜಾಸ್ತಿ ಇದ್ದಾಗ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಆರ್ ವೆರಿ ಹೈ. ಟ್ರೈಗ್ಲಿಸರೈಡ್ಸ್ ಎಲ್ಲ ಜಾಸ್ತಿ ಆಗೋದು ನಾವು ಕೊಬ್ಬಿರೋ ಆಹಾರ ತಿನ್ನೋದಕ್ಕಲ್ಲ, ನಾವು ಜಾಸ್ತಿ ಧಾನ್ಯಗಳು ತಗೊಳ್ಳೋದ್ರಿಂದ, ಜಾಸ್ತಿ ಗ್ಲೂಕೋಸ್ ಇರುವಂಥ ಆಹಾರ ತಗೊಂಡಾಗ ಏನಾಗುತ್ತೆ, ನಮ್ಮ ಲಿವರ್ ಏನು ಮಾಡುತ್ತೆ, ಅದು ಜಾಸ್ತಿ ಕೊಲೆಸ್ಟ್ರಾಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಕಡಿಮೆ ಮಾಡಲಿಕ್ಕೆ ಮೇಥಿ ಹೇಗೆ ಹೆಲ್ಪ್ ಆಗುತ್ತೋ ಅದೇ ಥರ ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಮೆಂತೆ ಏನಿದೆ ತುಂಬ ಒಳ್ಳೆಯದು. ಸೊ ಅದರಲ್ಲಿ ನಾನು ಹೇಳಿದಂಗೆ ಸೊಲ್ಯುಬಲ್ ಫೈಬರ್ ಇದೆ, ಇನ್ಸೊಲ್ಯುಬಲ್ ಫೈಬರ್ ಇದೆ. ಸೊ ಅದೆಲ್ಲ ಅದರೊಟ್ಟಿಗೆ ಸ್ಯಾಪೋನಿನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ LDL ಅನ್ನು ಕಡಿಮೆ ಮಾಡಿ ನಮ್ಮ ಒಳ್ಳೆ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆಯ್ಟ್ ರಿಡಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು. ಇದು ತುಂಬ ಸ್ಯಾಟೈಟಿ ಇಂಡ್ಯೂಸ್ ಮಾಡುತ್ತೆ, ಭಾಳ ನಮಗೆ ತಿನ್ನಲಿಕ್ಕಾಗಲ್ಲ. ಸೊ ಆ್ಯಂಡ್ ಅದರಲ್ಲಿರೋ ನಾರಿನಂಶ ಜಾಸ್ತಿ ಇದಕ್ಕೆ ಬೇಗ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ, ಕ್ಯಾಲರಿ ಜಾಸ್ತಿ ಇದೆ, ಅರೌಂಡ್ 320 ಕ್ಯಾಲರಿ 100 ಗ್ರಾಮಲ್ಲಿದೆ. ಬಟ್ ಅಟ್ ದ ಸೇಮ್ ಟೈಮ್ 100 ಗ್ರಾಮ್ ಅಂದರೆ ಡ್ರೈ ಸೀಡ್ದು ನಾವು ಹೇಳ್ತಾ ಇರೋದು, ಕುಕ್ ಮಾಡಿದ ಮೇಲೆ ಅಷ್ಟೆಲ್ಲ ಕ್ವಾಂಟಿಟಿ ನಮಗೆ ತಿನ್ನಲಿಕ್ಕಾಗಲ್ಲ. ಸೊ ಕ್ಯಾಲರಿ ವೈಸ್ ಅದು ಕಂಟ್ರೋಲ್ ಆಗುತ್ತೆ. ಅದರೊಟ್ಟಿಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಇದಕ್ಕೆ ಭಾಳ ನಮಗೆ ಅದು ತಿನ್ನಲಿಕ್ಕಾಗಲ್ಲ. ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇದೆ, ಇದಕ್ಕೆ ನಮ್ಮ ಮಸಲ್ ಮಾಸ್ ಏನಿದೆ ಅದು ಇಂಪ್ರೂವ್ ಆಗಲಿಕ್ಕೆ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ಇದರದ್ದು ಮೆಂತೆ ಗಂಜಿ ಮಾಡೋದು ತುಂಬ ಒಳ್ಳೆಯದು. ಸೊ ಯೂಶಲಿ ನಮ್ಮ ಈ ಕೇರಳದಲ್ಲೆಲ್ಲ ಒಂದು ಪ್ರಾಕ್ಟೀಸ್ ಇದೆ, ವರ್ಷಕ್ಕೆ ಒಂದು ದಿವಸ ಈ ಕಳರಿ ಅಂತ ಮಾರ್ಷಲ್ ಆರ್ಟ್ ಇದೆ, ಅವರು ಬರ್ತಾರೆ. ಅವರು ಬಂದು ಎಲ್ಲರಿಗೂ ಡೈಲಿ ಮಸಾಜೆಲ್ಲ ಇರುತ್ತೆ. ಆ ಮಸಾಜೆಲ್ಲ ಇರುವಾಗ ಅವರು ಪ್ರತಿ ದಿವಸ ನೆಕ್ಸ್ಟ್ 10 ಡೇಸ್ ಏನಿದೆ ಬರೀ ಈ ಮೆಂತೆದೇ ಗಂಜಿ ಸಿಗುತ್ತೆ. ಅಕ್ಕಿ ಇಲ್ಲ, ಜೋಳ ಇಲ್ಲ, ರಾಗಿ ಇಲ್ಲ, ಗೋಧಿ ಇಲ್ಲ, ಏನೂ ಇರಲ್ಲ, ಬರೀ ಮೆಂತೆ ಗಂಜಿನೇ 10 ದಿವಸ ತಗೋಬೇಕಾಗುತ್ತೆ. ಸೊ ಅದು ತಗೊಂಡಾದ್ಮೇಲೆ ನೋಡುವಾಗ ನಮ್ಮ ವೆಯ್ಟ್ ಕಡಿಮೆ ಆಗಿರುತ್ತೆ, ನಮಗೆ ಒಳ್ಳೆ ಎನರ್ಜಿ ಇರುತ್ತೆ, ಎಷ್ಟೋ ಫ್ರೆಶ್ ಅನಿಸುತ್ತೆ, ಎಷ್ಟೋ ನೋವುಗಳು ಕೂಡ ಕಡಿಮೆ ಆಗಿರುತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವೈಟಮಿನ್ ಸಿ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ನಮ್ಮ ಜಾಯಿಂಟ್ ಹೆಲ್ತ್ ಇರ್ಬೋದು, ನರಗಳ ಆರೋಗ್ಯ ಇರ್ಬೋದು, ಮಸಲ್ ಹೆಲ್ತ್ ಇರ್ಬೋದು, ಇದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇನ್ನು ರಕ್ತಹೀನತೆ ಇರೋರಿಗೆ ಇದರಲ್ಲಿ ಅರೌಂಡ್ 33 ಮಿಲಿಗ್ರಾಮ್ಸ್ ಆಫ್ ಐರನ್ ಇದೆ. ಸೊ ಹಾಗಾಗಿ ರಕ್ತಹೀನತೆ ಇರೋರಿಗೂ ಕೂಡ, ಯಾರಿಗೆ ಅನಿಮಿಯಾ ಇದೆಯೋ ಅವರಿಗೂ ಕೂಡ ಈ ಮೇಥಿ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಆ್ಯಕ್ಚುಲಿ. ಪ್ರತಿ ದಿವಸ ಒಂದು ಸ್ವಲ್ಪ ಮೆಂತೆ ಕಾಳನ್ನು ಸೇವಿಸೋದು, ಅಥವಾ ಬೇಕಾದ್ರೆ ಮೊಳಕೆ ಬರೆಸಿ ಸೇವಿಸಿದ್ರು ತೊಂದರೆ ಇಲ್ಲ, ಅಥವಾ ಮೆಂತೆ ಪೌಡರ್ನ ನೀವು ಮಜ್ಜಿಗೆ ಹಾಕಿ ತಗೋಬೋದು. ಸೊ ಅದು ಕೂಡ ಏನು ಮಾಡುತ್ತೆ, ನಮ್ಮ ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ಥರ ತುಂಬ ಜನರಲ್ಲಿ ನಾವು ನೋಡುವಾಗ ಅವರಿಗೆ ಸುಸ್ತಿಗಿರುವಂಥ ಮೇನ್ ರೀಸನ್ ಏನಿರುತ್ತೆ, ಈ ಹಿಮೋಗ್ಲೋಬಿನ್ದೇ ಕೊರತೆ ಇರುತ್ತೆ. ಆ್ಯಂಡ್ ಸೊ ಇದರಲ್ಲಿ ಐರನ್ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಬೇಗ ಇಂಪ್ರೂವ್ ಆಗಲಿಕ್ಕೆ, RBC ಪ್ರೊಡಕ್ಷನ್ ಚೆನ್ನಾಗಾಗಲಿಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಮೂಳೆಗಳು ಗಟ್ಟಿಯಾಗಲಿಕ್ಕೆ, ನಾನು ಫಸ್ಟ್ ಹೇಳಿದ್ದೇನೆ, ಪ್ರೆಗ್ನೆನ್ಸಿ ಎಲ್ಲ ಆಗಿ ಡೆಲಿವರಿ ಆದಮೇಲೆ ತಾಯಿಗೆ ಯೂಶಲಿ ಈ ಮೆಂತೆದೇ ಸುಮಾರು ವೆರೈಟಿ ಆಫ್ ಡಿಶಸ್ ಮಾಡಿ ಕೊಡ್ತೀವಿ. ಸೊ ಅದರದ್ದು
ಅವ್ರದ್ದು ಮೇನ್ ಉದ್ದೇಶ ಏನಂದರೆ ಇದರಲ್ಲಿರುವಂಥ ಕ್ಯಾಲ್ಶಿಯಮು, ಇದರಲ್ಲಿರುವಂಥ ಐರನ್ ಎಲ್ಲ ಏನು ಮಾಡುತ್ತೆ, ಅವ್ರದ್ದು ತುಂಬ ಚೆನ್ನಾಗಿ ಅವರ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಮೂಳೆಗಳು ಗಟ್ಟಿ ಆಗಲಿಕ್ಕೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಡೆಲಿವರಿ ಟೈಮಲ್ಲಿ ಆಗುವಂಥ ಇಂಜುರೀಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಜಾಸ್ತಿ ಮೆಗ್ನೀಷಿಯಮ್ ಕೂಡ ಇದೆ. ಮೆಗ್ನೀಷಿಯಮ್ ಇರೋದ್ರಿಂದ ಏನಾಗುತ್ತೆ, ತಾಯಿಗೆ ಒಳ್ಳೆ ನಿದ್ರೆ ಬರುತ್ತೆ, ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಸೊ ಮೂಡ್ ವೇರಿಯೇಷನ್ಸ್ ಇರಲ್ಲ. ಬಿಕಾಸ್ ಆಫ್ಟರ್ ಡೆಲಿವರಿ ತುಂಬ ಜನರಿಗೆ ಮೂಡ್ ಚೇಂಜಸ್ ಎಲ್ಲ, ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ. ಬಿಕಾಸ್ ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಇಂದ. ಸೊ ಅದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ, ತಾಯಿ ಚೆನ್ನಾಗಿ ಒಂದು ಕಾಮ್ ಆಗಿ ಇರಲಿಕ್ಕೆ, ಆ ಲ್ಯಾಕ್ಟೇಷನ್ ಇಂಪ್ರೂವ್ ಆಗಲಿಕ್ಕೆ, ರಕ್ತಹೀನತೆ ಕಡಿಮೆ ಆಗಲಿಕ್ಕೆ, ಮೂಳೆಗಳು ಗಟ್ಟಿ ಆಗಲಿಕ್ಕೆ ಎಲ್ಲದಕ್ಕೂ ಈ ಮೇಥಿ ರೆಗ್ಯುಲರ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು. ಈ ಮೇಥಿಯಲ್ಲಿ ಪ್ರೋ ಆಂಥೋಸೈನಿಡಿನ್ಸ್ ಮತ್ತು ವೈಟಮಿನ್ ಸಿ ಏನಿದೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ರೆಗ್ಯುಲರ್ಲಿ ಇದು ಮಕ್ಕಳಿಗೆಲ್ಲ ಕೊಟ್ಟರೆ ನಮಗೆ ಪದೇ ಪದೇ ನೆಗಡಿ ಬರೋದು, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಬರೋದು ಇದೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಕ್ವಾಂಟಿಟಿ ಕೊಡಬೇಕು ಅಂತಿಲ್ಲ. ನಾ ಹೇಳ್ದಂಗೆ ನೀವು ಡೈರೆಕ್ಟ್ ಕಾಳು ಕೊಡೋ ಬದಲು ನಿಮ್ಮ ಆಹಾರದಲ್ಲಿ ಅವರಿಗೆ ಪ್ರಿಪೇರ್ ಮಾಡುವಂಥ ಒಳ್ಳೆ ಡಿಶಸ್ ಏನಿದೆ ಅದರಲ್ಲಿ ಇದನ್ನು ಆ್ಯಡ್ ಮಾಡಿದರೆ ಅದರಿಂದ ಇಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಸಿಗುತ್ತೆ. ಅದರಲ್ಲಿ ಪಾಲಿಫಿನಾಲ್ಸ್ ಇದೆ. ಸೊ ಅದೆಲ್ಲ ನಮಗೆ ಸಿಗೋದ್ರಿಂದ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ ಇದೆ. ಸ್ಕಿನ್ ಹೆಲ್ತ್ ಮತ್ತು ಹೇರ್ ಹೆಲ್ತ್, ಕೂದಲು ಉದುರುವಿಕೆ ಇದ್ದವರಿಗೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಇದಕ್ಕೆ ಆ್ಯಂಟಿ ಲೈಕ್ ಫಂಗಲ್ ಎಫೆಕ್ಟ್ ಕೂಡ ಇದೆ. ಸೊ ಹಾಗಾಗಿ ಯಾರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದೆಯೋ ಅವರಿಗೆ ಮೇಥಿಯನ್ನು ಸ್ವಲ್ಪ ಮೊಸರಲ್ಲಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಆ ಡ್ಯಾಂಡ್ರಫ್ ಕಡಿಮೆ ಆಗಲಿಕ್ಕೆ ಮತ್ತು ಅಲ್ಲಿರುವಂಥ ಹೇರ್ ಫಾಲಿಕಲ್ಸ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಓರಲಿ ಇದು ತಗೊಳ್ಳುವಾಗ ನಮ್ಮ ಬ್ಲಡ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದ್ದಿದ್ದಕ್ಕೆ ಕೂದಲು ಉದುರುವಿಕೆ ಏನಿದೆ ಅದು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಜನರಿಗೆ ಸೀರಮ್ ಫೆರಿಟಿನ್ ಕಡಿಮೆ ಇದ್ದಾಗ, ಐರನ್ ಕಡಿಮೆ ಇದ್ದಾಗ ಕೂದಲು ಉದುರುವಿಕೆ ಜಾಸ್ತಿ ಆಗುತ್ತೆ. ಸೊ ಅಂಥವರಿಗೂ ಕೂಡ ಈ ಮೇಥಿ ತಗೊಂಡ್ರೆ ಈ ಹೇರ್ ಲಾಸ್ ಏನಿದೆ ಅದು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ನು ಈ ಸ್ಕಿನ್ನಲ್ಲಿ ಈ ಹೈಪರ್ ಪಿಗ್ಮೆಂಟೇಷನ್ ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ, ಆಫ್ಟರ್ ಏಜ್ ಆಫ್ 40-50 ಅವರಿಗೆ ಹೈಪರ್ ಪಿಗ್ಮೆಂಟೇಷನ್ ಡೆವಲಪ್ ಆಗುತ್ತೆ. ಸೊ ಅವರಿಗೂ ಕೂಡ ಈ ಮೇಥಿ ಪೇಸ್ಟನ್ನು ರೆಗ್ಯುಲರ್ಲಿ ಅಪ್ಲೈ ಮಾಡಿ, ಈವನ್ ಮೇಥಿ ಕನ್ಸ್ಯೂಮ್ ಮಾಡೋದು ಕೂಡ ಈ ಹೈಪರ್ ಪಿಗ್ಮೆಂಟೇಷನ್ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೋ ಲೋಕಲ್ ಅಪ್ಲಿಕೇಶನ್ಸ್ ನಮಗೆ ಮೊಡವೆ ಇದ್ದಾಗ ಅದರಲ್ಲಿ ಈ ಮೇಥಿ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಅಲ್ಲಿ ಇರುವಂಥ ಇನ್ಫೆಕ್ಷನ್ನ ಕಡಿಮೆ ಮಾಡಲಿಕ್ಕಾಗುತ್ತೆ. ಬೇಗ ಮೊಡವೆ ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಬರುವಂಥ ಡಾರ್ಕ್ ಮಾರ್ಕ್ ಏನಿದೆ, ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಓವರಾಲ್ ನಾವು ನೋಡಿದರೆ ಮೇಥಿ ಏನಿದೆ ಬರೀ ಸಕ್ಕರೆ ಕಾಯಿಲೆ ಇರೋರಿಗೆ ಅಷ್ಟೇ ಅಲ್ಲ, ಮೇಥಿ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನಾವು ಇನ್ಕ್ಲೂಡ್ ಮಾಡಿದರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗೋದ್ರಿಂದ ಹಿಡಿದು ನಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಎಲ್ಲ ರೀತಿಯಲ್ಲಿ ನಾವು ನೋಡಿದರೂ ಕೂಡ ಮೇಥಿ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಬಟ್ ಸ್ವಲ್ಪ ಕಹಿ ಇರುತ್ತೆ ತಗೊಳ್ಳುವಾಗ. ಸೊ ಹಾಗಾಗಿ ಮೋಸ್ಟ್ ಆಫ್ ಅಸ್ ಅದು ಪ್ರಿಫರ್ ಮಾಡಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ ಪ್ರತಿ ದಿವಸ ಒಂದು ಸ್ವಲ್ಪ ಮೇಥಿಯನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆ್ಯಂಡ್ ಅದೇ ಥರ ಬೇಕಾದ್ರೆ ನೀವೇನು ಮಾಡ್ಬೋದು, ಮಧ್ಯಾಹ್ನ ಮಜ್ಜಿಗೆ ಕುಡಿಯುವಾಗ ಅದಕ್ಕೊಂದು 2 ಚಮಚ ಮೆಂತೆ ಪುಡಿಯನ್ನು ಆ್ಯಡ್ ಮಾಡಿ ಕುಡಿಯೋದು ಕೂಡ ತುಂಬ ಒಳ್ಳೆಯದು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಮೇಥಿ ನಾವು ಪ್ರತಿ ದಿವಸ ತಗೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.